ನನ್ನ ಹತ್ರ ಬಂದ್ಬಿಟ್ಯಾ? ರಾಮ, ಎಷ್ಟು ದಿನ ಆಗೋಗಿತ್ತು ನಿನ್ನನ್ನು ಹೀಗೆ ನೋಡಿ. ವೈದೇಹಿ, ಇಲ್ಲೇ ಎಲ್ಲೋ ಇದೆಯಾ ಅನಿಸ್ತಾ ಇದೆ. ಆದರೆ ನನ್ನ ಎದುರಿಗೆ ಮಾತ್ರ ಬರ್ತಿಲ್ಲ ನೀನು. ಎಲ್ಲಿದ್ಯಾ ವೈದೇಹಿ? ನನಗೆ ಗೊತ್ತು, ನೀನಿಲ್ಲೇ ಎಲ್ಲೋ ಇದೆಯಾ. ಒಂದ್ಸಲ ನನ್ನ ಮುಂದೆ ಬರಬಾರ್ದ? ನನ್ನ ಜೀವನ ಏನಾಗಿದೆಯೋ ನನಗೆ ಅರ್ಥ ಆಗ್ತಿಲ್ಲ ಸೀತಮ್ಮ. ಯಾಕೆ ಬಂದು ಏನು ಮಾಡ್ತಿದ್ದೀನೋ, ನನ್ನ ಪ್ರಯಾಣ ಏನು, ನನಗೇನು ತೋಚ್ತಾನೇ ಇಲ್ಲ. ನಾನು ಯಾರಿಗೋಸ್ಕರ ಬದುಕಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ವೈದೇಹಿ, ನೀನಿಲ್ದೇ ಇರೋ ಜೀವನ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಎಲ್ಲೇ ಇದ್ರೂ ಬೇಗ ನನಗೋಸ್ಕರ ವಾಪಸ್ ಬಂದ್ಬಿಡು. ನಮ್ಮ ಪ್ರೀತಿಗೋಸ್ಕರ ಬಂದ್ಬಿಡು. ಅವ್ರಿಗೋಸ್ಕರ ಬಂದರೂ ಕೂಡ ಯಾವ ಉಪಯೋಗನೂ ಆಗಿಲ್ಲ. ನನ್ನನ್ನೇ ಮರ್ತು ಹೋಗಿದ್ದಾರೆ. ಮದ್ವೆಗಿನ್ನೂ 5 ದಿನ ಇರೋದು ಮಾಮ್. ಈ ಸಲ ಯಾವುದೇ ತೊಂದರೆ ಇಲ್ಲದೆ ಆಗತ್ತೆ ಅಂತ ಅನಿಸ್ತಿದೆ. ವೈದೇಹಿ ಇಲ್ವಲ್ಲ, ಇನ್ನೂ ನಮ್ಗೆ ತೊಂದರೆ ಕೊಡೋರು ಯಾರಿದ್ದಾರೆ ಬೇಬಿ? ಲಾಸ್ಟ್ ಟೈಮು ಹಾಗೆ ಅನ್ಕೊಂಡ್ವಲ್ಲ ಮಾಮ್, ವೈದೇಹಿ ಇರಲ್ಲ, ಮದ್ವೆ ಆಗೋಗತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ವೈದೇಹಿ ಇಲ್ದೇ ಇರೋದ್ರಿಂದನೇ ಮದ್ವೆ ನಿಂತು ಹೋಯ್ತು. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಅವಾಗಾದ್ರೆ ದೇವಾಂಶ್ ವೈದೇಹಿ ಬಗ್ಗೆ ಯೋಚನೆ ಮಾಡ್ತಿದ್ದ. ಈಗ ವೈದೇಹಿ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಮದ್ವೆ ಮಾಡ್ಕೋತೀನಿ ಅಂತ ಅವನೇ ಹೇಳ್ತಿದ್ದಾನೆ. ಹಾಗಾಗಿ ವೈದೇಹಿನ ಮರ್ತ್ ಹೋಗಿದ್ದಾನೆ ಅಂತ. ಅದೇ ನನ್ಗೂ ಡೌಟ್ ಬರ್ತಿರೋದು ಮಾಮ್. ಮದ್ವೆ ವಿಷಯ ಹೇಳಿದ್ರೇನೆ ಇರಿಟೇಟ್ ಆಗ್ತಿದ್ದ ದೇವಾಂಶ್. ಬರೀ ಒಪ್ಕೊಳ್ಳೋದ್ ಮಾತ್ರ ಅಲ್ದೆ ಪಬ್ಲಿಸಿಟಿ ಕೊಟ್ಟು ಮದ್ವೆ ಮಾಡ್ಸಿ ಅಂತ ಕೇಳ್ದ ಗೊತ್ತಾ. ಇದ್ರ ಹಿಂದೆ ನಮಗ್ ಗೊತ್ತಿಲ್ದಿರೋ ಪ್ಲಾನ್ ಏನಾದ್ರೂ ಇದೆಯಾ ಅಂತ ನನ್ಗ್ಯಾಕೋ ತುಂಬಾ ಅನುಮಾನ ಬರ್ತಿದೆ ಮಾಮ್. ಏನಾದ್ರೂ ಆಗಿರ್ಲಿ, ಪಬ್ಲಿಕ್ ಸಿಟಿ ಮಾಡಿ ಮದ್ವೆ ಆದ್ರೆ ನಮ್ಗೆ ಒಳ್ಳೇದು. ನಾಳೆ ದಿನ ನಿಜ ಗೊತ್ತಾದ್ರೂ ಈ ಮದ್ವೆ ಬಗ್ಗೆ ಎಲ್ರಿಗೂ ಗೊತ್ತಾಗೋದ್ರಿಂದ ಆ ಮನೆ ಮೇಲೆ ನಿನ್ಗಿರೋ ಹಕ್ಕನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ಅದ್ರ ಬಗ್ಗೆ ಯಾವ ಭಯನೂ ಇಲ್ಲ ಮಾಮ್. ಆ ನಿಜ ಗೊತ್ತಾದ್ರೂ ಆ ವೈದೇಹಿನ ಈಗಾಗ್ಲೇ ನಾವು ಮೇಲ್ ಕಳಿಸ್ಬಿಟ್ಟಿದೀವಲ್ಲ, ಇವಾಗ ಯಾವ ಪ್ರಾಬ್ಲಮೂ ಇರಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಕಟ್ ಮಾಡ್ಬಿಟ್ಲಲ್ಲ. ಒಂದ್ ವೇಳೆ ಯಾರಾದ್ರೂ ಬಂದ್ಬಿಟ್ರಾ? ಏನಿಷ್ಟು ಸೀರಿಯಸ್ ಆಗಿ ನೋಡ್ತಿದ್ದಾನೆ? ನಾನು ಅಮ್ಮನ ಜೊತೆ ಮಾತಾಡಿದ್ದು ಕೇಳಿಸ್ಕೊಂಡ್ಬಿಟ್ನಾ? ವೈದೇಹಿ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಾ? ಅವಳು ಬದುಕಿಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಯ್ತಾ? ಬಾವಾ, ಅದು ನನ್ನ ಫ್ರೆಂಡು ಅರ್ಜೆಂಟ್ ಅಂತ ಕಾಲ್ ಮಾಡಿದ್ರು. ನಿಮ್ಗೇನ್ ಬೇಕಿತ್ತು ಬಾವಾ?
ವೈದೇಹಿ ಬಂದಿದ್ದಾಳ? ಏನ್ ಮಾತಾಡ್ತಿದ್ದೀರಾ ಬಾವಾ? ವೈದೇಹಿ ಬರೋದು ಅಂದ್ರೆ ಏನು? ಬಂದಿದ್ದಾಳೆ. ವೈದೇಹಿ ಬಂದಿದ್ದಾಳ? ಏನ್ ಮಾತಾಡ್ತಿದ್ದಾನೆ? ವೈದೇಹಿ ಬಂದಿದ್ದಾಳೆ. ನನ್ನ ಮನ್ಸು ಹೇಳ್ತಾ ಇದೆ ಅವಳು ಬಂದಿದ್ದಾಳೆ. ರಾಮನ್ ಗೊಂಬೆ ಅವಳನ್ನ ಬಿಟ್ರೆ ಯಾರು ತಗೊಳಕ್ ಸಾಧ್ಯ ಇಲ್ಲ. ನೀನೇನಾದ್ರೂ ವೈದೇಹಿ ನೋಡ್ದ್ಯಾ? ಹೇಳು, ವೈದೇಹಿ ನೋಡ್ದ್ಯಾ ಅಂತ ಕೇಳ್ದೆ. ಬಾವಾ, ವೈದೇಹಿ ಯಾಕೆ ಬರ್ತಾಳೆ? ಏನಾಗಿದೆ ನಿಮ್ಗೆ? ಜಾನಕಿ, ಏನು ಅನ್ಕೋಬೇಡ. ಇವ್ರು ಒಂದೊಂದ್ಸಲ ಹೀಗ್ ಮಾಡ್ತಾರೆ. ಏನ್ ಬಾವಾ ಇದು? ಈಗ ವೈದೇಹಿ ಎಲ್ಲಿಂದ ಬರ್ತಾಳೆ? ಬನ್ನಿ ಬಾವಾ, ಬನ್ನಿ ಬನ್ನಿ ಬನ್ನಿ. ರಾಮ, ನೋಡಿದ್ಯಾ? ನನ್ನ ಹೆಸರನ್ನೇ ಕನ್ವರಿಸ್ತಾ ನನಗೋಸ್ಕರನೇ ಹುಡುಕ್ತಿದ್ದಾರೆ. ಅಂದ್ರೆ ಇನ್ನೂ ಅವ್ರ ಮನ್ಸಲ್ಲಿ ನಾನಿದ್ದೀನಿ ಅಲ್ವಾ? ಈ ದಿನ ಇಲ್ಲ, ಈ ಪ್ರಶ್ನೆನೇನು ಕೇಳೋದು ಬೇಕಾಗಿಲ್ಲ. ನನಗೆ ಗೊತ್ತಾಗ್ತಿದೆ. ನಾನು ಮನ್ಸಲ್ಲಿದ್ದಿದ್ರೆ ಶ್ರವಂತಿ ಯಾಕೆ ಪಕ್ಕದಲ್ಲಿರ್ತಿದ್ಲು?
ಶ್ರವಂತಿ ಜೊತೆ ಅಷ್ಟು ಕ್ಲೋಸ್ ಆಗಿ ಯಾಕೆ ಇರ್ತಾ ಇದ್ರು? ನೋಡ್ದಿಯಲ್ಲ ಹೇಗೆ ಕೈ ಹಿಡ್ಕೊಂಡು ಹೋಗ್ತಿದ್ದಾರೆ ಅಂತ. ಸ್ವಲ್ಪ ನೋವಾಗ್ತಿದೆ, ಆದ್ರೆ ಅಷ್ಟಕ್ಕೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮುಂದಿನ ಸಲ ಒಂಟಿಯಾಗಿ ಸಿಗ್ಲಿ, ಅವಾಗ ಮಾಡ್ತೀನಿ. ಏನಾಗಿದೆ ಬಾಬಾ ನಿಮ್ಗೆ? ಯಾರೋ ರೂಮಿಗೆ ಬಂದಿದ್ರು ಅಂತೀರಾ, ಈಗ ನೋಡಿದ್ರೆ ವೈದೇಹಿ ಬಂದಿದ್ದಾಳೆ ಅಂತೀರಾ. ಅಂದ್ರೆ ವೈದೇಹಿನೇ ಬಂದು ನಿಮ್ಗೆ ಹೊಡೆದು ಹೊರಟೋಗಿದ್ದಾಳಾ? ಏನೂ ಇಲ್ಲ, ನೀನು ಹೋಗು. ಪರವಾಗಿಲ್ಲ ಬಾಬಾ, ನಿಮ್ ರೂಮ್ ತನಕ ಬರ್ತೀನಿ. ಏನು ಬೇಕಾಗಿಲ್ಲ, ನಾನು ಹೋಗ್ತೀನಿ, ನೀನು ಹೋಗು. ಇನ್ ಸ್ವಲ್ಪ ದಿನದಲ್ಲಿ ಮದ್ವೆ ಇದೆ. ಇವನ್ ನೋಡಿದ್ರೆ ವೈದೇಹಿ ವೈದೇಹಿ ಅಂತ ಜಪ ಮಾಡ್ತಿದ್ದಾನೆ. ಇದರಿಂದ ನನ್ ಮದ್ವೆಗೆ ತೊಂದರೆ ಆಗಲ್ಲ ಅಲ್ವಾ? ಆ ವೈದೇಹಿ ಸತ್ರು, ಆದ್ರೆ ಅವಳ ಹೆಸರು ಮಾತ್ರ ಮನೇಲಿ ಎಲ್ಲಾ ಕಡೆ ಕೇಳಿಸ್ತಾನೆ ಇದೆ. ಮದ್ವೆ ಆಗ್ಲಿ ಇರು. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमाह्निकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामिनि श्रितजनप्रियदानशीले श्रीवेङ्कटेश दयिते तव सुप्रभातम् तव सुप्रभातमरविन्दलोचने भवतु प्रसन्नमुखचन्द्रमण्डले विरिशङ्करेन्द्रवनिताभिरर्चिते वृषशैलनाथ दयिते दयानिधे ಅಮ್ಮ ವೈದೇಹಿ, ವೈದೇಹಿ, ಅಮ್ಮ ವೈದೇಹಿ, ಎಲ್ಲಿದೆಯಮ್ಮ? ವೈದೇಹಿ, ಇಲ್ಲಿದ್ಯಾ? ಯಾವಾಗ್ಲೂ ಅಜ್ಜಿ ಅಜ್ಜಿ ಅನ್ಕೊಂಡು ಬಿಟ್ಟೇ ಇರ್ತಿರ್ಲಿಲ್ಲ. ನೆನ್ನೆನೆ ಮನೆಗೆ ಬಂದಿದ್ದೀನಿ, ಇಲ್ಲಿವರೆಗೂ ನಿನ್ ಮುಖನೇ ತೋರಿಸಿಲ್ವಲ್ಲ. ಅಷ್ಟೊಂದು ಬ್ಯುಸಿ ಇದೆಯಾ ನೀನು? ಇಲ್ಲ ಅಂದ್ರೆ ಈ ಅಜ್ಜಿ ಮೇಲೆ ಏನಾದ್ರೂ ಕೋಪ ಇದೆಯಾ? ಈ ಕಡೆ ತಿರುಗಮ್ಮ. ನೀನಾ ಜಾನಕಿ? ಬೆಳಗ್ಗೆನೆ ಎದ್ದು ಪೂಜೆ ಮಾಡ್ತಿರೋದು ನೋಡಿ ನಮ್ ವೈದೇಹಿ ಅನ್ಕೊಂಡೆ. ಹಿಂದಿಂದ ನೋಡಿದ್ರೆ ನೀನ್ ತೇಟ್ ನಮ್ ವೈದೇಹಿ ಇದ್ದಾಗೆ ಇದೆಯಮ್ಮ. ನೋಡಕ್ ಮಾತ್ರ ಅಲ್ಲ, ವರ್ತನೆ ಅಭ್ಯಾಸ ಕೂಡ ವೈದೇಹಿ ತರಾನೇ ಅನ್ಸುತ್ತೆ. ನೆನ್ನೆ ದೇವಾಂಶ್ ಬ್ಯಾಗ್ ಎಲ್ಲಿ ಅಂತ ಕೇಳಿದ ತಕ್ಷಣ ಎಲ್ಲಾ ಗೊತ್ತಿರೋರ್ ತರ ಬಡಬಡ ಅಂತ ಮೇಲ್ ಹೋಗಿ ತಂದ್ಬಿಟ್ಲು. ಬೆಳಗ್ಗೆ ಎದ್ದು ವೈದೇಹಿ ತರಾನೇ ಧೂಪ ಹಾಕಿ ಪೂಜೆ ಮಾಡ್ತಿದ್ದಾಳೆ. ನನಗ್ಯಾಕೋ ಡೌಟ್ ಬರ್ತಾ ಇದೆ. ಯಾಕೆಷ್ಟು ನಿನಗೆ ಅನುಮಾನ? ಯಾವ ವಿಷಯದಲ್ಲಿ? ಪದ್ಧತಿ ಸಂಸ್ಕೃತಿ ಎಲ್ಲ ಚೆನ್ನಾಗಿ ತಿಳ್ಕೊಂಡವರು ಒಂದೇ ತರ ಕಾಣಿಸ್ತಾರೆ. ನಮ್ ವೈದೇಹಿ ತರ, ಜಾನಕಿ ತರ.
ಸರಿ, ಇಷ್ಟಕ್ಕೂ ವೈದೇಹಿಯಲ್ಲಿ? ವೈದೇಹಿ, ವೈದೇಹಿ! ವೈದೇಹಿ, ವೈದೇಹಿ! ಎಲ್ಲಿದ್ಯಮ್ಮ ವೈದೇಹಿ? ಎಲ್ಲಿದ್ಯಾ ವೈದೇಹಿ? ವೈದೇಹಿ ಬಾರಮ್ಮ. ನಾನ್ ಬಂದಾಗಿಂದ ಕಣ್ಣಿಗೆ ಬಿದ್ದಿಲ್ಲ ನೀನು. ಎಲ್ಲಿದ್ಯಮ್ಮ ವೈದೇಹಿ? ಇನ್ನೆಲ್ಲಿ ವೈದೇಹಿ? ಯಾವಾಗ್ಲೂ ಹೊರಟೋದ್ಲಲ್ಲ. ಉರ್ಮಿಳಾ, ನಿನ್ನೆ ನಿಮ್ಮ ಮಾವ ಹೇಳಿದ್ ಮರ್ತ್ ಹೋದ್ಯಾ? ಎಷ್ಟ್ ದಿನ ಅಂತ ಮುಚ್ಚಿಡ್ತೀರಾ? ಯಾವತ್ತೋ ಒಂದಿನ ಹೇಳಲೇಬೇಕಲ್ವಾ? ಇದನ್ನ ನಿನ್ನೆನೇ ಹೇಳಿದ್ರೆ ಅಜ್ಜಿ ಬೆಳಿಗ್ಗೆ ಎದ್ದು ಅವಳನ್ನ ಹುಡುಕ್ತಾ ಇರ್ಲಿಲ್ಲ ಅಲ್ವಾ? ಆದ್ರೆ ಹೇಳಕ್ಕೂ ಒಂದು ರೀತಿ ಅಂತಿರುತ್ತಲ್ವಾ? ಸುಮ್ನಾಗ್ತೀರಾ ಇಬ್ರು? ಅಷ್ಟಕ್ಕೂ ಏನಾಗ್ತಾ ಇದೆ ಇಲ್ಲಿ? ವೈದೇಹಿ ಹೋಗೋದಂದ್ರೇನು? ಆ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಡ್ತಾ ಇದ್ದೀರಾ? ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲಾ ವಿಷಯನೂ ಆದಷ್ಟು ಬೇಗ ಗೊತ್ತಾಗತ್ತೆ. ಎಲ್ಲದಕ್ಕಿಂತ ಮೊದಲು ನಿಮಗೆ ಹೇಳ್ಬೇಕಾಗಿರೋ ಒಂದು ಮುಖ್ಯವಾದ ವಿಷಯ ಇದೆ. ಅಮ್ಮ ಶ್ರವಂತಿ, ಬಾಯ್ಲಿ ಬಾಮ್ಮ. ಅತ್ತೆ, ಈ ಹುಡುಗಿ ಯಾರು ಅಂತ ಗೊತ್ತಾ ಅತ್ತೆ? ನಿನ್ನೆಯಿಂದ ನಿಮ್ ಜೊತೆಲೇ ಇದ್ದಾಳೆ. ಯಾರೋ ಗೊತ್ತಿರೋ ಹುಡುಗಿ ಅನ್ಸುತ್ತೆ. ಯಾರು? ಹೇಳಿ ನೋಡೋಣ. ನಿನ್ ಮೊಮ್ಮಗಳಮ್ಮ, ನನ್ ಸೋದರ ಸೊಸೆ. ನೀನು ನನ್ ಶಾಂತನ್ ಮಗಳ? ನನ್ ಮೊಮ್ಮಗಳ? ಹೌದು ಅತ್ತೆ, ನಮ್ ಶಾಂತಿ ಮಗಳೇ. ಚೆನ್ನಾಗಿರಮ್ಮ. ಏನಮ್ಮ? ಎಷ್ಟು ಲಕ್ಷಣವಾಗಿದೆಯಮ್ಮ. ತಾಗಿದ್ಯಾ? ಮಗಳು ಕಣ್ಣೆದುರುಗಡೆ ಇದ್ದಾಳೆ. ಇನ್ನು ವೈದೇಹಿ ಬಗ್ಗೆ ಏನ್ ಕೇಳ್ತಾರೆ? ಕೇಳಲ್ಲ ಬಿಡು ಸದ್ಯ. ದಶರಥ, ನೋಡಿದ್ಯಾ ನನ್ ಮೊಮ್ಮಗಳು ಎಷ್ಟು ದೊಡ್ಡೋಳಾಗಿದ್ದಾಳೆ ಅಂತ? ಅದ್ ಸರಿಯಮ್ಮ, ಅಷ್ಟಕ್ಕೂ ನಿಮ್ಮಮ್ಮ ಎಲ್ಲಿ? ಹೇಳು, ಎಲ್ಲಿದ್ದಾಳೆ? ನನ್ ಮಗಳು ಎಲ್ಲಿದ್ದಾಳಮ್ಮ? ಹೇಳಮ್ಮ. ಅಷ್ಟಕ್ಕೂ ಶ್ರವಂತಿ ನಿಮ್ಮ ಮೊಮ್ಮಗಳೇ ಅಲ್ಲ ಅಂದಮೇಲೆ ನಿಮ್ಮ ಮಗಳ ಬಗ್ಗೆ ಅವಳು ಏನ್ ಹೇಳ್ತಾಳೆ ಅಜ್ಜಿ? ಎಲ್ಲ ಸೇರಿಸಿ ಒಂದು ಸುಳ್ಳನ್ನ ನಿಜ ಮಾಡಿ ನಿಮ್ಮನ್ನೆಲ್ಲ ನಂಬಿಸ್ತಾ ಇದ್ದಾಳೆ. ದಶರಥ, ನನ್ ಮಗಳೆಲ್ಲೋ? ಹೇಳಮ್ಮ. ಅಮ್ಮ, ನೀನ್ ಶಾಂತಿ ಬಗ್ಗೆ ಕೇಳಿ ಆಯಾಸ ಪಡ್ಕೊಳ್ತೀಯ ಅಂತಾನೆ ನೀನ್ ಬರ್ತಿದ್ದ ಹಾಗೆ ಈ ವಿಷಯ ಹೇಳಿಲ್ಲ. ಶಾಂತ ಎಲ್ಲಿದ್ದಾಳೋ ಗೊತ್ತಿಲ್ಲ. ಶ್ರವಂತಿನ ಒಂದು ಅನಾಥಾಶ್ರಮದಲ್ಲಿ ಬಿಟ್ಟು ಹೊರಟೋದ್ಲಂತೆ.
ಅವಳ ಹತ್ರ ಇದ್ದ ಆಧಾರಗಳಿಂದ ಅವಳು ಶಾಂತ ಮಗಳು ಅಂತ ನಾವು ಗುರುತಿಡಿದ್ವಿ. ಅಪಾರ್ಥ ಮಾಡ್ಕೊಂಡು ಎಲ್ರಿಂದನೂ ದೂರ ಆದ್ಲು. ನಿಜ ತಿಳ್ಕೊಂಡು ಬರ್ತಾಳೆ ಅಂತ ಅನ್ಕೊಂಡ್ರೆ ಇಲ್ಲಿವರೆಗೂ ಅವಳು ಸುದ್ದಿನೇ ಇಲ್ಲ. ಎಲ್ಲಿದಳು, ಹೇಗಿದಳು? ಬಂದ್ಬಿಡ್ತಾಳಮ್ಮ. ಸೋದರ ಸೊಸೆ ಬಂದಿದ್ದಾಳಲ್ಲ, ನನ್ನ ತಂಗಿ ಕೂಡ ತಪ್ಪದೆ ಬಂದೇ ಬರ್ತಾಳಮ್ಮ. ಆದ್ರೆ ಮದ್ವೆಗ್ ಮುಂಚೆ ಬಂದ್ರೆ ಚೆನ್ನಾಗಿರುತ್ತೆ. ಮಗಳ್ ಮದ್ವೆನ ನೋಡ್ದಂಗಾಗುತ್ತಲ್ಲ.